ಗಣೇಶನ ಗಲಾಟೆ ಜಾಸ್ತಿ ಆಗ್ತಾ ಇದೆ. ದಾವಣಗೆರೆಯಲ್ಲೂ ಸಹ ಕಲ್ಲು ತೂರಾಟ ಮಾಡುವಂತ ಕೆಲಸ ಜಾಸ್ತಿ ಅಂದರೆ ಕಲ್ಲು ದಿನ ದಿನ ಎಷ್ಟು ಗಣೇಶಗಳಿದ್ದೋ ಗೊತ್ತಾ? ಎಷ್ಟಿದ್ದೋ ಸಾವಿರಾರು ಗಣಪತಿಗಳು 60,000 ಗಣಪತಿಗಳು. ಅದು 2 ಇನ್ಸಿಡೆಂಟ್ ಆದರೆ ಸಾವಿರಾರು ನೂರಾರು ನಡೀತವೆ ಅಂತಂದ್ರೆ ಹೇಳಿ. ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು. 2 ಕಡೆ ಆಗಿದ್ದಾವೆ. ನಾಗಮಂಗಲದಲ್ಲಿ ಒಂದಾಗಿದೆ, ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ? ದಾವಣಗೆರೆಯಲ್ಲಿ ಬರೀ ಕಲ್ಲು ತೂರಾಟ ಆಗಿದೆ. ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ. ನಾವು ಅದಕ್ಕೆ ಯಾರು ಪೊಲೀಸ್ನವರ ಫೇಲ್ಯೂರ್ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ DYSPನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿ. ನೋಡಪ್ಪ, ಇವರು BJPಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಗಲಭೆಗಳಾಗಬೇಕಾದ್ರೆ BJPಯವರೇ ಕಾರಣ. ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ. ಸರ್, ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವ್ರದ್ದು ಬಂದಿದೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ 3 ಜನ ಮಿನಿಸ್ಟ್ರುಗಳು. 2021ರಿಂದ ಲೋಕಾಯುಕ್ತವರು ಇದುವರೆಗೂ ಎನ್ಕ್ವೈರಿ ಮಾಡಿದರೆ ಅದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಫೇಲ್ಯೂರ ಸರ್ ಇದು ಅಂತ. ಯಾಕಂದರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂಥ ಒಂದು ಸಿಸ್ಟಮ್ನ ಯಾಕೆ ಇಟ್ಕೊಂಡಿರ್ಬೇಕು? ಗೊತ್ತಿಲ್ಲ, ನಾನು ನೋಡ್ಬಿಟ್ಟು ಹೇಳ್ತೀನಿ ನಾನು. ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಈ ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ. ಸೊ ಅದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರಿಬ್ಬರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಅದ್ರ ಬಗ್ಗೆ ತನಿಖೆ ಯಾಕಂದರೆ ಅದು 100 ಎಕರೆದಿರುವಂಥ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಇದೆ. ತನಿಖೆ ಚುರುಕು ಮಾಡುತ್ತಾ ಇದ್ದಾರೆ. 100 ಎಕರೆ ಅಂತ 100 ಎಕರೆ ಇಲ್ಲ, 1 ಎಕರೆ 1 ಎಕರೆ 11 ಗುಂಟೆ ರೀ, ಸರಿಯಾಗಿ ತಿಳ್ಕ. 1 ಎಕರೆ 11 ಗುಂಟೆ ವ್ಯಾಲ್ಯೂ, ಬಿಕಾಸ್ ಅದು ಭಾಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು. ಅಂಥದ್ದನ್ನು ಡಿನೋಟಿಫೈ ಮಾಡಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಆಮೇಲೆ ಅವ್ರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಸೊ ಅಧಿಕಾರಿಗಳು ಇದು ಬರೋದಿಲ್ಲ, ಸ್ವಾಧೀನ ತಗೊಂಡಾಗಿದೆ, ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ. ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ. ರಾಕೇಶ್ ಸಿಂಗ್ ಕನ್ಫೆಸ್ ಮಾಡ್ಕೊಂಡಿದ್ದಾರೆ. ರಾಕೇಶ್ ಸಿಂಗ್ ಹೋಗಿ ಹೇಳಿದಾರಂತೆ. ಹೌದು, ರಾಕೇಶ್ ಸಿಂಗ್. ಆದರೆ ಇಷ್ಟೆಲ್ಲ ಆದ್ರೂ ಸರ್ಕಾರ 2 ವರ್ಷ ಫೈಲ್ ಮೇಲೆ ಕೂಡಬೇಕಾಗಿತ್ತು ಸರ್. ಇಂಥ ಕೇಸ್ಗಳು ಹೇಳೋದು ಕರೆಕ್ಟಾಗಿದೆ. ನಾನು ಫೈಲ್ ನೋಡ್ಬಿಟ್ಟು ಹೇಳ್ತೀನಿ.